ಅದು ಮಾಡಿಬಿಟ್ರೆ ನಾಳೆ ನ್ಯಾಯಾಂಗದ ಪಾವಿತ್ರ್ಯತೆಗೆ ಗೌರವಕ್ಕೆ ಧಕ್ಕೆ ಬಂದು ಬಿಡುತ್ತೆ. ಜನ ನಂಬಿಕೆಯನ್ನು ಇಡೋದಿಲ್ಲ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳು ನಡೆಯಬಾರದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ. ಈ ಪ್ರಜೆಗಳಿಗೆ ಸರಿಯಾದಂತಹ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರ ಮುಂದೆ ವರದಿಗಳನ್ನು ಕೊಡಬೇಕಾಗತ್ತೆ. ಈ ಒಂದು ಹಣ ಸಿಕ್ಕಿದ್ದೇ ಆದಲ್ಲಿ ಎಷ್ಟು ಹಣ ಸಿಕ್ತು, ಅದನ್ನು ಎಲ್ಲಿಗೆ ಕೊಡಲಾಗಿದೆ, ಮತ್ತು ಈ ಹಣ ಸಿಗಲೇ ಇಲ್ವಾ, ಸಿಗದೇ ಇದ್ದೇ ಈ ರೀತಿಯಾಗಿ ವಿಡಿಯೋ ವೈರಲ್ ಆಗಿದ್ದಾದರೂ ಹೇಗೆ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ನಿಮ್ಮ ಬಳಿ ತಂದಿದ್ದೇನೆ. ಡೆಲ್ಲಿಯ ಒಂದು ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂತಹ ಯಶವಂತ್ ವರ್ಮಾ ಎಂಬುವವರ ಮನೆಯಲ್ಲಿ ಮಾರ್ಚ್ 14ನೇ ತಾರೀಕು ಸಂಜೆ ಅವರ ಮನೆಗೆ ಬೆಂಕಿಯ ಅವಘಡ ಆಗಿದೆ ಅಂತ ಹೇಳಿ ಆ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಕಾರ್ಮಿಕನು ಫೈರ್ ಸರ್ವಿಸ್ ಸ್ಟೇಷನ್ಗೆ ಕರೆ ಮಾಡಿ ತಿಳಿಸಿದಾಗ ಅವರು ಬಂದು ಅದನ್ನು ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡಿದರು. ಆ ಮಾಡುವಂತಹ ಸಂದರ್ಭದಲ್ಲಿ ಭಾರೀ ನೋಟಿನ ಕಂತೆಗಳು ಸಿಕ್ಕಿದೆ ಅವರ ಮನೆಯಲ್ಲಿ. ಸರಿಸುಮಾರು ಬಲ್ಲ ಮೂಲಗಳಿಂದ ಅದು ಸರಿಸುಮಾರು 15 ಕೋಟಿಗೂ ಮೀರಿದ ಹಣ ಆಗಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಬರ್ತಾ ಇದೆ. ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಲೀಕ್ ಆಗಿದೆ. ಇದು ಹೇಗೆ ಆಯಿತು? ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿಬಿಟ್ರೆ, ಬೇಲಿನೇ ಎದ್ದು ಹೊಲ ಮೇಯ್ದು ಬಿಟ್ಟರೆ ಏನು ಮಾಡೋದು? ಮತ್ತು ರಕ್ಷಣೆಯನ್ನು ನಾವು ಯಾರಿಗೆ ಕೇಳುವುದು? ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಿ ಬಿಡುತ್ತೆ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಇಟ್ಟಿರುವಂತಹ ಗೌರವ ಬಹಳ ಅತಿಯಾದದ್ದು. ಅಂದರೆ ಈ ಒಂದು ದೇಶದ ಪ್ರಧಾನಮಂತ್ರಿಯನ್ನಾಗಲಿ ಮುಖ್ಯಮಂತ್ರಿಯನ್ನಾಗಲಿ ನಾವು ಪ್ರಶ್ನಿಸಿ ಝಾಡಿಸಿ ಬಹಳ ಲೇವಡಿಗಳನ್ನು ಮಾಡ್ತಾ ಅವರ ವಿರುದ್ಧವಾದಂತಹ ಟೀಕೆಗಳನ್ನು ಜನ ತುಂಬ ಧೈರ್ಯವಾಗಿ ಮಾಡ್ತಾರೆ. ಆದರೆ ನ್ಯಾಯಾಂಗದ ವಿರುದ್ಧ ಮಾತನಾಡಲು ಹೆದರ್ತಾರೆ. ಯಾಕಂದರೆ ನ್ಯಾಯಾಂಗ ನಿಂದನೆಯ ಒಂದು ಕೇಸು ದಾಖಲಾಗಿ ಬಿಡಬಹುದು ಎಂಬುವಂತಹ ಭಯ ಎಲ್ಲರಲ್ಲಿಯೂ ಇದೆ. ನೋಡಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯೇ ಪ್ರಭುವಾಗಿದ್ದಾನೆ. ಮತ್ತು ಈ ಎಲ್ಲ ವ್ಯವಸ್ಥೆಗಳು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಇದೆಲ್ಲವೂ ಕೂಡ ಪ್ರಜೆಗಳ ಒಳಿತಿಗಾಗಿ, ಪ್ರಜೆಗಳ ಹಿತರಕ್ಷಣೆಗಾಗಿ ಈ ಒಂದು ವ್ಯವಸ್ಥೆಗಳು ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಪ್ರಜೆಗಳಿಗಿನ್ನ ಬಹಳ ದೊಡ್ಡ ವ್ಯವಸ್ಥೆಗಳಲ್ಲ ಇದೆಲ್ಲ. ಅಂದರೆ ಯಾವ ಒಂದು ವ್ಯವಸ್ಥೆಯೂ ಕೂಡ ಈ ಒಂದು ಪ್ರಜಾ ವ್ಯವಸ್ಥೆಗಿನ್ನ, ಪ್ರಜೆಗಳ ರಕ್ಷಣೆಗಿನ್ನ ದೊಡ್ಡದಲ್ಲ. ಅಂದರೆ ಈ ಎಲ್ಲ ವ್ಯವಸ್ಥೆಗಳು ಬಂದಿರೋದು ಜನಗಳಿಗಾಗಿ, ಜನಗಳಿಗಾಗಿ ಜನಗಳಿಗೋಸ್ಕರ ಇರುವಂತಹ ಒಂದು ಜನಾ ವ್ಯವಸ್ಥೆ ಇದಾಗಿದೆ. ಅದನ್ನು ಕಾನೂನನ್ನು ರೂಪಿಸುವಲ್ಲಿ ಶಾಸಕಾಂಗವು, ಅದನ್ನು ಕಾರ್ಯಗತಗೊಳಿಸುವಲ್ಲಿ ಪೊಲೀಸ್ ಇಲಾಖೆಯು ಕಾರ್ಯಾಂಗ, ಮತ್ತು ಶಾಸಕಾಂಗ ಹೇಳಾಯಿತು. ಇನ್ನು ನ್ಯಾಯಾಂಗ ಆ ಒಂದು ಕಾನೂನನ್ನು ಕಾಪಾಡುವಲ್ಲಿ ಇರುವಂತಹ ವ್ಯವಸ್ಥೆಗಳಾಗಿದೆ ಅಷ್ಟೇ. ಆದರೆ ಇಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವವನ್ನು ಇರಿಸಿ ಜನರು ಮುಂದುವರಿಯಬೇಕು ಅಂತ ಹೇಳಿದರೆ ಇಂತಹ ಸುದ್ದಿಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆಗಳು ಆಗಬೇಕು. ಬೆಂಕಿ ಇಲ್ಲದೆ ಹೊಗೆಯಾಡದು. ಅದನ್ನು ನಾವೇನಂತ ಕರಿತೇವೆ? ಇನ್ಫರೆನ್ಸ್ ಅಂತ ಕರಿತೇವೆ. ಅನುಮಾನ ಹೇಗೆ ಇದು ಬಂತು, ಅದನ್ನು ತನಿಖೆಯ ಮುಖಾಂತರ ಅದು ಒಳಗೊಳ್ಳಲಿ. ಯಾವುದೋ ಒಂದು ವಿಚಾರ ಬಂದ ತಕ್ಷಣವೇ ನಾವು ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಆದರೆ ಕನ್ಕ್ಲೂಸಿವ್ ಆಗಿ ನಾವು ಯಾವುದನ್ನು ಹೇಳಬಾರದು, ಕೋರ್ಟ್ ಅದನ್ನು ಇತ್ಯರ್ಥ ಮಾಡುವವರೆಗೂ. ಆದ್ದರಿಂದ ಈ ಒಂದು ಯಶವಂತ್ ವರ್ಮಾ ಮನೆಯಲ್ಲಿ
ಮಾರ್ಚ್ 14ನೇ ತಾರೀಕು ಬೆಂಕಿ ಅವಘಡ ಆದಾಗ ಸಿಕ್ಕಿದಂತಹ ದುಡ್ಡಿನ ರಾಶಿಗಳು ಯಾರದ್ದು? ಇದಕ್ಕೆ ನಿಜವಾದಂತಹ ಒಡೆಯರು ಯಾರು? ಯಾಕೆ ಅವರ ಮನೆಯಲ್ಲಿ ಅಷ್ಟೊಂದು ದುಡ್ಡಿನ ರಾಶಿಯು ಸಿಕ್ಕಿತು? ಈ ಒಂದು ಡಿಮಾನಿಟೈಸೇಷನ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ 2,000 ಅಥವಾ 20,000ಕ್ಕಿಂತ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರದು ಎಂಬುವಂತಹ ಕಾನೂನಿದ್ದಾಗ ಅಷ್ಟೊಂದು ರಾಶಿ ಹಣಗಳು ಒಂದು ಮನೆಯಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಇದು ಹೇಗೆ ಕಾನೂನುಬದ್ಧ ಆಗುತ್ತೆ? ಇದನ್ನು ಪ್ರಶ್ನೆ ಮಾಡುವವರು ಯಾರು ಅಂತ ಹೇಳಿದ್ರೆ, ಈ ಒಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರುಗಳ ಬಗ್ಗೆ ಆರೋಪಗಳು ಕೇಳಿ ಬಂದಾಗ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು, ಮತ್ತು ದುರ್ನಡತೆಗೆ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ಆಗಿರಬಹುದು. ಇಂತಹ ನ್ಯಾಯಾಧೀಶರುಗಳನ್ನು ಪ್ರಶ್ನಿಸುವ ಒಂದು ಅಧಿಕಾರ ಆ ಒಂದು ಸರ್ವೋಚ್ಚ ನ್ಯಾಯಾಲಯವಾದಂತಹ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇರುತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಅವರೇನು ಮಾಡಬಹುದು? ನಿಮ್ಮ ಮೇಲೆ ಇಂಥ ಆರೋಪ ಬಂದಿದೆ, ಇದಕ್ಕೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿ, ವಿವರಣೆ ಬೇಕು ಅಂತ ಹೇಳಿ ಕಾರಣ ತಿಳಿಸುವಿಕೆಯನ್ನು ಕೊಟ್ಟು, ಶೋಕಾಸ್ ನೋಟಿಸ್ ಕೊಟ್ಟು ವಿವರಣೆಯನ್ನು ಕೇಳಬಹುದಾಗಿದೆ. ಆ ವಿವರಣೆಯು ಇವರಿಗೆ ಸಮಾಧಾನ ಆಗಿದ್ದೇ ಆದಲ್ಲಿ ಅದನ್ನು ಅಲ್ಲಿಗೆ ಬಿಡಬಹುದು. ಇಲ್ಲದೇ ಇದ್ದಲ್ಲಿ ಅವರೇನು ಮಾಡಬಹುದು? ಉನ್ನತ ಮಟ್ಟದ ಸಭೆಯನ್ನು ರಚಿಸಿ ಅಲ್ಲಿ ಇವರು ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಟರ್ನಲ್ ಎನ್ಕ್ವೈರಿ, ಆಂತರಿಕವಾದಂತಹ ಒಂದು ಎನ್ಕ್ವೈರಿ, ಡೊಮೆಸ್ಟಿಕಲ್ ಎನ್ಕ್ವೈರಿ ಅಂತಲೂ ಕೂಡ ನಾವು ಕರಿತೇವೆ. ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗುತ್ತೆ. ನೋಡಿ, ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಬ್ಬರು ಇರ್ತಾರೆ, ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಇಬ್ಬರು ಇರಬೇಕಾಗತ್ತೆ. ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಬೇಕು. ಅಲ್ಲಿ ಏನಾದರೂ ಸಮಾಧಾನಕರವಾದಂತಹ ಉತ್ತರ, ವಿವರಣೆ ಸಿಗದೇ ಹೋದಲ್ಲಿ ಅವರನ್ನು ರಾಜೀನಾಮೆ ಕೇಳುವಂತಹ ಒಂದು ಕೆಲಸವೂ ಕೂಡ ಕೇಳಬಹುದಾಗಿದೆ. ಮತ್ತು ಈ ಒಂದು ನಿಟ್ಟಿನಲ್ಲಿ ಎನ್ಕ್ವೈರಿಗಳು ನಡೆಯಬೇಕು. ನೋಡಿ, ಈ ಒಂದು ಕೊಲೆಜಿಯಂ ಅಂತ ನಾವೇನು ಕರಿತೇವೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಂಟ್ರಲ್ ಲಾ ಮಿನಿಸ್ಟರ್ ಅಂತ ನಾವೇನು ಹೇಳ್ತೇವೆ, ರಿಜಿಜು ಅಂತ ಹೇಳಿ ನಾವೇನು ಕರಿತೇವೆ, ಅವರು ಇದರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಇವರುಗಳೇ ಕೂತು ಮಾತನಾಡಿಕೊಂಡು ಬಿಡ್ತಾರೆ. ಇವರಿಗೆ ಹಿತರಕ್ಷಣೆ ಮಾಡುವವರು ಯಾರು, ಇವರ ಪರವಾಗಿರುವವರು ಯಾರು ಅಂತ ಹೇಳಿ ಇವರೇ ತೀರ್ಮಾನ ಮಾಡಿಕೊಂಡು ಇವರುಗಳೇ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಿಬಿಡ್ತಾರೆ. ಅವರ ಅಧಿಕಾರದಲ್ಲಿದ್ದಾಗಲೂ ಕೂಡ ಇವರ ಮಾತುಗಳನ್ನು ಕೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ, ಹಂಗನ್ನೋದು ಯಾವ ವ್ಯಕ್ತಿಯನ್ನು ಬಿಟ್ಟಿದ್ದಲ್ಲ. ಹಂಗು ಅಂದರೆ ಏನು? ಒಬ್ಬರ ಒಂದು ಆಣತಿಯ ಮೇಲೆ, ಅವರ ಒಂದು ಕರುಣೆಯ ಮೇಲೆ ಗಳಿಸಿದಂತಹ ಒಂದು ಸ್ಥಾನಗಳಾಗುತ್ತೆ. ಆಗ ಆ ಹಂಗಿನ ಜೀವನ ಮಾಡಬೇಕಾಗ್ತದೆ, ಅವ್ರು ಹೇಳಿದ್ದನ್ನು ಕೇಳಬೇಕಾಗತ್ತೆ. ಇಂತಹ ಸಂದರ್ಭಗಳು ಬಂದಾಗ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅಂತ ಹೇಳಿದರೆ ಅವರವರಲ್ಲೇ ಕೂತು ಎನ್ಕ್ವೈರಿ ಮಾಡುವ ಬದಲು, ಮತ್ತು ಈ ಒಂದು ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಾಗ ಆಗಲಿ ಅಥವಾ ತೆಗೆದುಹಾಕುವಾಗ ಆಗಲಿ ಈ ಒಂದು ಪ್ರಜೆಗಳಿಂದ ನೇಮಿತವಾದಂತಹ ಒಬ್ಬ ವ್ಯಕ್ತಿಯು ಕೂಡ ಅದರಲ್ಲಿ ಇರಬೇಕು. ಆ ಒಂದು ಮಿನಿಸ್ಟರ್ಗಳ ಒಂದು ನೇತೃತ್ವದಲ್ಲಿ ಇದು ನಡೀಬೇಕು ಅಂತಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಅವರು ಎತ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಇದು ಬಹಳ ಸೂಕ್ತ ಅಂತ ಅನಿಸುತ್ತೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರಾಜಕೀಯ ಹಸ್ತಕ್ಷೇಪ ಮಾಡಬಾರ್ದು ಎಂಬುದು ಸರಿ. ಅದು ಮಾಡಿಬಿಟ್ರೆ ನಾಳೆ ನ್ಯಾಯಾಂಗದ ಪಾವಿತ್ರ್ಯತೆಗೆ, ಗೌರವಕ್ಕೆ ಧಕ್ಕೆ ಬಂದು ಬಿಡುತ್ತೆ. ಜನ ನಂಬಿಕೆಯನ್ನು ಇಡೋದಿಲ್ಲ. ಆದ್ದರಿಂದ ನಮಗೆ ಈ ಒಂದು ರಾಜಕಾರಣಿಗಳನ್ನು ಯಾರನ್ನೂ ಸೇರಿಸುವುದಿಲ್ಲ. ನಾವು ಇಂಡಿಪೆಂಡೆಂಟ್ ಬಾಡಿ, ನಮಗೆ ಸ್ವಾತಂತ್ರ್ಯ ಇದೆ, ಸಂವಿಧಾನ ನಮಗೆ ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳಿ ಈ ಒಂದು ಶಾಸಕಾಂಗದವರು ಏನೇ ಒಂದು ಕಾನೂನುಗಳನ್ನು ಮಾಡಿದರೂ ಕೂಡ ಈ ತರಹದ ಒಂದು ಹಸ್ತಕ್ಷೇಪಗಳು ಮಾಡಿದಾಗ, ಇಂಟರ್ಫಿಯರೆನ್ಸ್ ಮಾಡಿದಾಗ ಈ ಒಂದು ಜುಡಿಷಿಯಲ್ ಇಂಡಿಪೆಂಡೆನ್ಸಿಗೆ, ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ
ಅದನ್ನು ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಿ ಸಾರಸಗಟಾಗಿ ತಿರಸ್ಕರಿಸ್ತಾ ಇದೆ ಈ ಒಂದು ನ್ಯಾಯಾಲಯದ ವ್ಯವಸ್ಥೆ. ಇಂತಹ ಒಂದು ಸಂದರ್ಭಗಳು ಬಂದಾಗ ಜನರಿಗಿಂತ ಯಾವುದು ದೊಡ್ಡದಲ್ಲ, ಅಲ್ಟಿಮೇಟ್ಲಿ ಜನರಿಗೆ ಇವರು ಆನ್ಸರ್ ಮಾಡಬೇಕಾಗತ್ತೆ. ಯಾವುದೇ ಸಿಸ್ಟಮ್ ಆಗಿರಲಿ, ಯಾವುದೇ ಅಧಿಕಾರದಲ್ಲಿ ಕೂತಿರಲಿ, ಆ ಅಧಿಕಾರವನ್ನೆಲ್ಲ ಕೊಟ್ಟಿರ್ತಕ್ಕಂತಹವರು ಜನಗಳು ಹಾಕುವಂತಹ ಒಂದು ಮತದಿಂದ ಇವರು ಅಧಿಕಾರವನ್ನು ಪಡ್ಕೊಳ್ತಾರೆ. ಅದಕ್ಕೆ ಅವರು ಆನ್ಸರ್ ಮಾಡಬೇಕಾಗತ್ತೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಸೊ ಪ್ರಶ್ನಾತೀತರನ್ನಾಗಿ ಮಾಡಿಬಿಟ್ರೆ, ಅವರನ್ನು ಅವ್ರದ್ದೇ ಆದಂತಹ ಒಂದು ಸಭೆಯಲ್ಲಿ ಸೇರಿಸಿಕೊಂಡು ಅವರು ತೀರ್ಮಾನ ಮಾಡೋ ಥರ ಆಗಿಬಿಟ್ರೆ ಕಷ್ಟ ಆಗುತ್ತೆ. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗದೆ ಹೋದರೆ ಜನಗಳಿಗೆ ಅದರ ಮೇಲೆ ನಂಬಿಕೆ ಹೊರಟೋಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಮನಗಾಣಬೇಕಾಗತ್ತೆ. ನೋಡಿ, ಈ ಒಂದು ದುಡ್ಡಿನ ಕಂತೆ ರಾಶಿಗಳು ಇರುವಂತಹ ವಿಡಿಯೋ ಬಯಲಾಗ್ತಾ ಇದ್ದಂಗೆ ಟಿ ವಿಗಳಲ್ಲಿ ಬಿತ್ತರ ಆಗಿದೆ, ಇನ್ಸ್ಟಾಗ್ರಾಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಿತ್ತರ ಆಗಿದೆ. ಅದಾಗ್ತಾ ಇದ್ದಂಗೆ ಅದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೂ ಕೂಡ ಹೋಗಿದೆ ಅಂತೇಳಿ ಬಲ್ಲ ಮೂಲಗಳಿಂದ ನಾವು ತಿಳ್ಕೊಳ್ತಾ ಇದ್ದೇವೆ. ತಿಳಿದ ನಂತರ ಆ ಪಾರ್ಲಿಮೆಂಟು ಕೂಡ ಶಾಕ್ ಆಗಿ ಅದನ್ನು CJIಗೆ ತಿಳಿಸಿದ್ದಾರೆ. CJI ಈಗಿನ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂಜೀವ್ ಖನ್ನಾ ಇವರು ಕೊಲೆಜಿಯಂ ಟೀಮನ್ನು ಕರೆದು ಅಲ್ಲಿ ಚರ್ಚೆಗಳಾಗಿ ಅವರನ್ನು ಆರೋಪ ಹೊತ್ತಿರ್ತಕ್ಕಂತಹ ಒಂದು ನ್ಯಾಯಾಧೀಶರನ್ನು ಈ ಒಂದು ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಇದು ಹೇಗೆ ಪನಿಷ್ಮೆಂಟ್ ಆಗುತ್ತೆ? ಟ್ರಾನ್ಸ್ಫರ್ ಮಾಡುವುದು ಹೇಗೆ ಪನಿಷ್ಮೆಂಟ್ ಆಗುತ್ತೆ? ನೋಡಿ, ಇನ್ನೂ ಒಂದು ಮಹತ್ತರವಾದಂತಹ ಬದಲಾವಣೆ. ಈ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ, ಈ ನ್ಯಾಯಾಲಯ ಏನು ಕಸದ ಬುಟ್ಟಿಯಾ, ಇಸ್ ಇಟ್ ಅ ಟ್ರಾಶ್ ಬಿನ್ ಅಂತ ಕ್ವಶನ್ ಮಾಡಿದೆ. ಆರೋಪಗಳನ್ನು ಹೊತ್ತಿರ್ತಕ್ಕಂತಹ ವ್ಯಕ್ತಿಗಳನ್ನು ನ್ಯಾಯಾಧೀಶರಾಗಿ ನಮ್ಮ ನ್ಯಾಯಾಲಯಕ್ಕೆ ಯಾಕೆ ಹಾಕ್ತೀರಾ? ನಮ್ಮ ನ್ಯಾಯಾಲಯಕ್ಕೆ ಬೆಲೆ ಇಲ್ಲವಾ ಅಂತ ಹೇಳಿ ಕೇಳಿದೆ. ಆರೋಪವನ್ನು ಮುಕ್ತಗೊಳಿಸಿಕೊಂಡು ನಂತರ ಬರುವಂತಾಗಲಿ ಎಂಬುವಂತಹ ಹೇಳಿಕೆಗಳನ್ನು ಕೂಡ ಈ ಒಂದು ಅಲಹಾಬಾದ್ ನ್ಯಾಯಾಲಯದ ಕಡೆಯಿಂದನೂ ಕೂಡ ಹೋಗಿದೆ ಎಂಬುವಂತಹ ಮಾಹಿತಿಗಳು ಬರ್ತಾ ಇದೆ, ಹರಿದಾಡ್ತಾ ಇದೆ. ಸತ್ಯಾಸತ್ಯತೆಗಳು ಹೊರಬರಬೇಕು, ತನಿಖೆಯಾಗಿ. ನಾವು ಒಬ್ಬ ಯೂಟ್ಯೂಬರ್ ಆಗಿ ಏನು ಹರಿದಾಡ್ತಾ ಇದೆ ವಿಚಾರಗಳು, ಅದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದು ಅಷ್ಟೇ ನಮ್ಮ ಕೆಲಸ ಆಗಿದೆ. ಇನ್ನು ಈ ಒಂದು ನಿಟ್ಟಿನಲ್ಲಿ ಆದಾಗ ಅವರು ಟ್ರಾನ್ಸ್ಫರ್ ಮಾಡಿದ್ರು ಅಂತ ಹೇಳಿದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಸಮಂಜಸ ಅಲ್ಲ ಮತ್ತು ಅದು ಒಪ್ಪಿಕೊಳ್ಳುವಂಥದ್ದಲ್ಲ. ಸೊ ಇದು ನಿಷ್ಕಲ್ಮಶವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈಗ ನೋಡಿದ್ರೆ ಹೇಳಿಕೆ ಬರ್ತಾ ಇದೆ, ರಾತ್ರೋರಾತ್ರಿ ಗುಪ್ತ ಸಭೆಗಳನ್ನು ನಡೆಸಿದ್ದಾರೆ. ಈ ರೀತಿಯಾಗಿ ಆಗಿಬಿಟ್ರೆ ನ್ಯಾಯಾಲಯದ ಘನತೆಗೆ ಧಕ್ಕೆ ಉಂಟಾಗ್ಬಿಡುತ್ತೆ, ಗೌರವ ಕಮ್ಮಿ ಗೌರವಕ್ಕೆ ಚ್ಯುತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈಗೆಲ್ಲ ಒಳಗಡೆ ಏನೇನೋ ಕುತಂತ್ರಗಳನ್ನು ಮಾಡಿ ಆ CCTVನೇ ವರ್ಕ್ ಆಗ್ತಾ ಇಲ್ಲ ಅನ್ನೋ ಥರದಲ್ಲಿ ಮಾಡಿ, ಯಾವ ಕ್ಯಾಶೇ ಆ ಮನೆಯಲ್ಲಿ ಸಿಕ್ಕಿಲ್ಲ ಅನ್ನೋ ಥರದಲ್ಲಿ ಈಗ ಅದಕ್ಕೆ ಒಂದು ಬಿಗ್ ಟ್ವಿಸ್ಟನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ದುರಂತ ಆಗುತ್ತೆ, ಇದು ತಪ್ಪಾಗುತ್ತೆ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳು ನಡೆಯಬಾರದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ. ಈ ಪ್ರಜೆಗಳಿಗೆ ಸರಿಯಾದಂತಹ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರ ಮುಂದೆ ವರದಿಗಳನ್ನು ಕೊಡಬೇಕಾಗತ್ತೆ. ಯಾರು ಎಷ್ಟೇ ಅಧಿಕಾರಿಗಳಾಗಿದ್ದರೂ ಕೂಡ ಅವರನ್ನು ಪ್ರಶ್ನಿಸುವಂತಹ ಅಧಿಕಾರ, ಅವರಿಗೆ ರಿಪೋರ್ಟ್ ಕೇಳುವಂತಹ ಅಧಿಕಾರ ಈ ಒಂದು ಪ್ರಜೆಗಳಿಗೆ ಇದೆ. ಅಂತಹ ಹಕ್ಕನ್ನು ಸಂವಿಧಾನ ನೀಡಿದೆ. ಆದ್ದರಿಂದ ಇದು ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ. ಇನ್ನು ಇಲ್ಲಿ ನಿಷ್ಪಕ್ಷಪಾತವ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇನ್ನು ಈ ಒಂದು ನ್ಯಾಯಮೂರ್ತಿಗಳನ್ನು ಹೇಗೆ ತೆಗೆದುಹಾಕಬೇಕು ಅಂದರೆ ಅದಕ್ಕೊಂದು ದಾರಿ ಇದೆ. ಈ ಒಂದು ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ ಮಾಡುವುದರ ಮುಖಾಂತರ ಇಂಪೀಚ್ಮೆಂಟ್ ಕಂಡಕ್ಟ್ ಮಾಡಿ ಅದರಲ್ಲಿ ಪ್ರೋಸೆಸ್ಸನ್ನು ಮಾಡಿ ಇವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ಸೊ ಇದೆಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲೇಬೇಕು ಕೂಡ. ಆ ವಿಡಿಯೋ ಏನು ಹರಿದಾಡಿದೆ ಅದರ ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ. ಅದು ಆ ಒಂದು ನ್ಯಾಯಾಧೀಶರ ಮನೆಯಲ್ಲೇ ಸಿಕ್ಕಂಥದ್ದು ಅಂತಾದರೆ ಅಲ್ಲಿ ಕಂತೆಗಳ ನೋಟಿನ
ವಿಚಾರಗಳು ಇದೆ, ವಿಡಿಯೋ ಇದೆ. ಅಲ್ಲಿ ಮಹಾತ್ಮ ಗಾಂಧೀಜಿ ಮನೆ ಇದು ಅನ್ನೋ ಥರದಲ್ಲಿ ಅಲ್ಲಿ ಆ ಒಂದು ಫೈರು ಕ್ಲೀನ್ ಮಾಡ್ತಾ ಇರ್ತಕ್ಕಂಥವರು ಕೂಡ ಕಾಮಿಡಿ ರೂಪದಲ್ಲಿ ಮಾತಾಡಿದ್ದಾರೆ. ಏನೋ ಇದು ಮಹಾತ್ಮರ ಮನೆಯಪ್ಪ, ಮಹಾತ್ಮ ಗಾಂಧೀಜಿ ಮನೆ. ಯಾಕೆಂದರೆ ನೋಟಿನ ಮೇಲೆ ಮಹಾತ್ಮ ಗಾಂಧೀಜಿ ಚಿತ್ರ ಇದೆಯಲ್ಲ, ಅದಕ್ಕೆ. करना से लाइट इसका ये क्या है, सब कर देख सब दे। ये भी लिया, महात्मा गांधी में आग लग रही है भाई, वहाँ लिया। ये भी लिया बेटा। ಈ ರೀತಿಯಾಗಿ ಆಗಿಬಿಟ್ರೆ ಹೇಗೆ? ಆದ್ದರಿಂದ ನೋಡಿ, ನ್ಯಾಯಾಲಯಗಳಲ್ಲಿ ನಾನು ಕೆಲವು ಹೇಳ್ತಾ ಇದ್ದೆ, ಬಹಳ ಧೈರ್ಯವಾಗಿ ಕೆಲವು ವಿಚಾರಗಳನ್ನು ನಾನು ಮಾತನಾಡ್ತಾ ಇದ್ದೇನೆ. ಯಾಕಂದರೆ ಅನುಭವಗಳಲ್ಲಿ ನಾನು ಕೆಲವನ್ನ ಕಂಡುಕೊಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಈ ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಸಮೀರ್ MD ಎಂಬುವರ ಒಂದು ಧರ್ಮಸ್ಥಳ ಹಾರಾರ್ ಎಂಬುವಂತಹ ವಿಡಿಯೋ ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡಿತ್ತು. ಈಗ ಆ ಒಂದು ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸಿವಿಲ್ ಕೋರ್ಟು ಆದೇಶ ನೀಡಿದೆ. ಅದರಲ್ಲಿ ಯಾರು ಕೇಸನ್ನು ಪ್ಲೇಂಟಿಫು ಕೇಸನ್ನು ಫೈಲ್ ಮಾಡಿದ್ದಾರೆ, ಅವ್ರು ಯಾರು, ಅವ್ರಿಗಾದಂಥ ನಷ್ಟ ಏನು, ಮತ್ತು ಈ ಒಂದು ಅಪೋಸಿಟ್ ಪಾರ್ಟಿ ಆಗಿ ಸಮೀರನ್ನು ಏನು ಮಾಡಿದ್ದಾರೆ ಯೂಟ್ಯೂಬರ್ನ, ಸೊ ಆತನಿಗೆ ಇನ್ನೂ ನೋಟಿಸೇ ಸರ್ವಾಗಿಲ್ಲ. ಆ್ಯಡ್ ಇಂಟ್ರಮ್ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ತೊಗೊಂಡ್ರು ಕೂಡ ಇದು ಇಷ್ಟು ಸೆನ್ಸೇಷನಲ್ ಇಶ್ಯೂಸ್ ಆಗಿ, ಮತ್ತು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಕೂಡ ಇದು ಯಾವುದೇ ಒಂದು ಧರ್ಮಕ್ಷೇತ್ರದ ಬಗ್ಗೆ ಆಗಲಿ ವ್ಯಕ್ತಿಯ ಬಗ್ಗೆ ಆಗಲಿ ಅವಹೇಳನ ಮಾಡಿರುವಂತಹ ಪ್ರಸಂಗಗಳು ಕಾಣ್ತಾ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ಛೀಮಾರಿ ಹಾಕಿದೆ. ಹೈಕೋರ್ಟು ಇಷ್ಟು ಮಟ್ಟಿಗೆ ಹೇಳಿದರೂ ಕೂಡ ಅದನ್ನು ಪರಿಗಣಿಸದೆ, ಮತ್ತು ಒಂದು ಪ್ರತಿವಾದಿಯಾಗಿರ್ತಕ್ಕಂತಹ ಸಮೀರಿಗೆ ಅವಕಾಶವನ್ನೂ ಕೊಡದೆ, ಆತನ ವಾದವನ್ನು ಕೇಳಿಸಿಕೊಳ್ಳದೆ, ಅಷ್ಟು ಹರಾತುರಿಯಲ್ಲಿ ಸ್ಟೇ ಕೊಡುವಂತಹ ಅಥವಾ ಅದನ್ನು ಡಿಲೀಟ್ ಮಾಡಲು ಆದೇಶ ಮಾಡಿದೆ ಅಂತ ಹೇಳಿದರೆ ಇದರ ಸತ್ಯಾಸತ್ಯತೆ ಗೊತ್ತಾಗಲಿ. ಆದರೆ ಈ ವಿಚಾರ ಬಲ್ಲ ಮೂಲಗಳಿಂದ ಬರ್ತಾ ಇದೆ. ಇದು ಏನಾದರೂ ನಿಜ ಆಗಿದ್ದೆ ಆದಲ್ಲಿ ತಿಳಿದುಕೊಳ್ಳಬೇಕು, ಹೇಗೆ ಕೆಲಸಗಳು ಆಗ್ತಾ ಇದ್ದಾವೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಅಂತ. ಎಷ್ಟೋ ಒಂದು ಕೇಸುಗಳಲ್ಲಿ ಬೇಲ್ಗಳಾಗಿ ಬಿಡುತ್ತೆ. ಎಷ್ಟೇ ಘನತರವಾದಂತಹ ಗುರುತರವಾದ ಸಾಕ್ಷ್ಯಗಳು ಇದ್ದರೂ ಕೂಡ ಬೇಲ್ಗಳು ಹೇಗೆ ಸಿಗ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೂ ಕೆಲವು ವಿಚಾರಗಳಲ್ಲಿ ಸ್ಟೇ ಆರ್ಡರ್ಗಳು ಕೊಡಬಾರದಂತಹ ಪ್ರಸಂಗಗಳಲ್ಲಿ ಸ್ಟೇ ಆರ್ಡರ್ಗಳು ಸಿಕ್ಬಿಡುತ್ತೆ, ಒಂದೇ ಎರಡೇ ದಿನಕ್ಕೆ ಸಿಕ್ಬಿಡುತ್ತೆ. ಕೆಲವು ಎಷ್ಟೇ ಪ್ರೈಮಾ ಫೇಸಿ ಪ್ರೂವ್ ಮಾಡಿದ್ರೂ ಕೂಡ ಸ್ಟೇಗಳು ಸಿಗ್ತಾ ಇಲ್ಲ. ಮತ್ತು ಕೇಸುಗಳು ಎಷ್ಟೇ ಚೆಂದಾಗಿದ್ದು ಆರ್ಗ್ಯುಮೆಂಟ್ ಮಾಡಿದ್ರೂ ಪರವಾಗಿ ತೀರ್ಮಾನಗಳು ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ಜನಗಳು ಕೂಡ ನೂರಾರು ಜನರು ಬಂದು ನನ್ನ ಬಳಿ ಹಂಚ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಸಾಕ್ಷಿಗಳು ಕೊಟ್ಟರು ಸರ್, ನಮ್ಮ ಪರವಾಗಿ ಒಂದು ಸ್ಟೇ ಕೊಡ್ತಾ ಇಲ್ಲ ಕೋರ್ಟು, ಅಲ್ಲಿ ಏನೂ ಇಲ್ಲ ಅಂಥವ್ರಿಗೆ ಸ್ಟೇಗಳನ್ನ ಕೊಡುತ್ತೆ. ಈ ರೀತಿಯಾದಂತಹ ಒಂದು ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಳ್ತಾ ಇದ್ದೇನೆ, ಜನರ ಅಹವಾಲುಗಳು ಕೇಳಿಸ್ಕೊಳ್ತಾ ಇದ್ದೇನೆ. ಇದೆಲ್ಲ ಆಗಬಾರದು. ಸೊ ಆದ್ದರಿಂದ ಈ ನ್ಯಾಯಾಂಗ ವ್ಯವಸ್ಥೆಯು ಭ್ರಷ್ಟಾಚಾರ ಮುಕ್ತವಾಗಬೇಕು, ಅಕ್ರಮಗಳನ್ನು ಮಾಡಬಾರ್ದು. ನ್ಯಾಯ ದೇವತೆ ಅಂತ ನಾವು ತಿಳಿತೇವೆ, ಯುವರ್ ಆನರ್ ಅಂತ ಕರಿತೇವೆ, ಮೈ ಲಾರ್ಡ್ ಅಂತ ಕರಿತೇವೆ. ಸೊ ಅದು ಪದ ತೆಗೆದುಹಾಕಲಾಗಿದೆ, ಆದರೂ ಕೂಡ ಜನ ಅದನ್ನು ಉಪಯೋಗಿಸ್ತಾರೆ. ಸೊ ಈ ಒಂದು ಪದ್ಧತಿಯು ನಿಲ್ಲಬೇಕು. ಈ ನ್ಯಾಯಾಧೀಶರುಗಳನ್ನು ದೇವರಂತೆ ಪರಿಗಣಿಸುವ ಪದ್ಧತಿ ನಿಲ್ಲಬೇಕು. ಅವರು ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಗೌರವವನ್ನು ನೀಡೋಣ, ಆ ಬೆಂಚಿಗೆ ಗೌರವವನ್ನು ನೀಡೋಣ. ಅವರ ಕೆಲಸವನ್ನು ಮಾಡಲಿ, ವಕೀಲರು ವಕೀಲರ ಕೆಲಸವನ್ನು ಮಾಡಲಿ, ಕಕ್ಷಿದಾರರು ಅವರ ಒಂದು ಕೆಲಸಗಳೇನೇನಿದೆಯೋ ಅದನ್ನು ಮಾಡಲಿ. ಅದು ಬಿಟ್ಟು ಯಾರನ್ನು ದೇವರಂದು ಪರಿಗಣಿಸುವ ಅವಶ್ಯಕತೆ ಇಲ್ಲ.
ಈಗ ಆ ರೀತಿಯಾಗಿ ಮಾಡಿದ್ದೇ ಆದಲ್ಲಿ, ತೀರ್ಪು ವಿರುದ್ಧವಾಗಿ ಬಂದಿದ್ದೇ ಆದಲ್ಲಿ ಜನರಿಗೆ ಒಂದು ಧೈರ್ಯ ಕೊಡಬೇಕು ಈ ನ್ಯಾಯಾಲಯಗಳು. ನಾನು ಧೈರ್ಯವಾಗಿ ಮಾತನಾಡ್ತೇನೆ, ನನಗೆ ನ್ಯಾಯ ಸಿಗುತ್ತೆ ಶೀಘ್ರಗತಿಯಲ್ಲಿ ಎಂದರೆ ಜನರು ಧೈರ್ಯವಾಗಿ ಪ್ರಸ್ತಾಪ ಮಾಡ್ತಾರೆ. ಇಲ್ಲ, ಇದು ನಾನು ಕೊಟ್ಟಿರೋ ತೀರ್ಮಾನ, ಇದು ನನ್ನ ತೀರ್ಮಾನ ಅಷ್ಟೇ, ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳಿ ತೀರ್ಮಾನಗಳು ಬರೆದು ಬಿಟ್ಟರೆ ಬಡವರು ಅಪೀಲ್ಗಳನ್ನ ಮಾಡ್ಕೊಂಡು ಹೇಗೆ ಹೋಗ್ತಾರೆ? ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕೇಸುಗಳನ್ನು ನಡೆಸಲಿಕ್ಕಾಗುತ್ತಾ? ಆದ್ದರಿಂದ ಈ ವ್ಯವಸ್ಥೆಗಳು ಬದಲಾವಣೆ ಆಗಬೇಕಾಗಿದೆ. ಜನರಿಗೆ ಧೈರ್ಯ ಬೇಕು. ನಾನು ಕೋರ್ಟ್ಗೆ ಅನ್ಯಾಯ ಆದಾಗ ನಾನು ಕೋರ್ಟ್ಗೆ ಹೋದರೆ ನನಗೆ ಶೀಘ್ರಗತಿಯಲ್ಲಿ ತೀರ್ಮಾನ ಸಿಗುತ್ತೆ ಅಂತೇಳಿ. ಅಲ್ಲಿ ಒಂದು ಪ್ಯಾಂಪರಿಂಗ್ ಮಾಡುವಂಥದ್ದು, ಅವರನ್ನು ಹೊಗಳುವಂಥದ್ದು ಅಥವಾ ಇನ್ನೇನೋ ಅವರನ್ನು ಖುಷಿಪಡಿಸಿ ಇನ್ಯಾವುದೋ ರೀತಿಯಲ್ಲಿ ಖುಷಿಪಡಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಪದ್ಧತಿಗಳು ನಿಲ್ಲಬೇಕು. ಈ ನ್ಯಾಯಾಂಗ ವ್ಯವಸ್ಥೆಗಳು, ನ್ಯಾಯಾಲಯಗಳು ಇದು ಸಾರ್ವಜನಿಕ ವಲಯಗಳಾಗಿದೆ. ಅಲ್ಲಿ ಮುಕ್ತವಾದಂತಹ ವಾತಾವರಣ, ಪಾರದರ್ಶಕತೆಯ ಒಂದು ವಿಚಾರಣೆಗಳು ನಡಿಬೇಕಾಗಿದೆ. ತೀರ್ಮಾನಗಳು ಏನಾದರೂ ಬಂದಿದ್ದೇ ಆದಲ್ಲಿ ಆ ತೀರ್ಮಾನಗಳು, ಈಗ ಒಂದು 10 ತೀರ್ಮಾನ ಕೊಟ್ಟರೆ ಅದರೊಳಗೆ ಏನಾದ್ರೂ ಒಂದಷ್ಟು 7-8 ತೀರ್ಮಾನಗಳು ಸರಿ ಇಲ್ಲ ಅಂತ ಹೇಳಿ ಬಂದಾಗ, ಅಪೀಲ್ಗೆ ಹೋದಾಗ ಆ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪುಗಳು ತಪ್ಪು ಅಂತ ಹೇಳಿದ್ರೆ ಮತ್ತು ಅದನ್ನು ಹೋರಾಟ ಮಾಡಿ ಅದರಿಂದ ಸಮಯ ವ್ಯರ್ಥ ಮಾಡಿಕೊಂಡು, ದುಡ್ಡು ವ್ಯರ್ಥ ಮಾಡಿಕೊಂಡು ಕೊನೆಗೆ ನ್ಯಾಯ ಪಡೆಯುವವನಿಗೆ ಪರಿಹಾರ ಕೊಡೋರು ಯಾರು? ಆತನಿಗೆ ಆದ ಅನ್ಯಾಯಕ್ಕೆ ತೀರ್ಮಾನ ಕೊಡೋರು ಯಾರು? ಇದು ಎಂಥ ವ್ಯವಸ್ಥೆ ಇದು? ಈ ವ್ಯವಸ್ಥೆಗಳು ಬದಲಾವಣೆ ಆಗಬೇಕು. ನೋಡಿ, ಈ ಯಶವಂತ್ ವರ್ಮಾ ಎಂಬುವಂತಹ ಒಂದು ನ್ಯಾಯಾಧೀಶರ ಮೇಲೆ ಈಗಾಗಲೇ FIR ದಾಖಲಾಗಿತ್ತು. 2012ರಲ್ಲಿ ಒಂದು ಹಗರಣ ನಡೆದಿತ್ತು. ಅದೇನಪ್ಪ ಅಂತ ಹೇಳಿದರೆ ಸಿಂಭಾವಲಿ ಶುಗರ್ ಕಂಪನಿ ಅಂತ ಹೇಳಿ, ಈ ಒಂದು ಶುಗರ್ ಫ್ಯಾಕ್ಟ್ರಿ ಲೋನ್ ಇಶ್ಯೂಗೆ ಸಂಬಂಧಪಟ್ಟಂತೆ ಇವರ ಮೇಲೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ FIRಲ್ಲಿ ಈ ಒಂದು ನ್ಯಾಯಾಧೀಶರ ಹೆಸರು ಕೂಡ ದಾಖಲಾಗಿತ್ತು 2012ರಲ್ಲಿ. ಮತ್ತು ಈ ಒಂದು ತದನಂತರ ವಿಚಾರಣೆ ಆದ ಮೇಲೆ ಈ ಒಂದು ಚಾರ್ಜ್ ಶೀಟ್ ಅಂತ ನಾವೇನು ಕರಿತೀವಿ, ರಿವೈಸ್ಡ್ ಚಾರ್ಜ್ ಶೀಟಲ್ಲಿ ಅವರ ಹೆಸರನ್ನು ತೆಗೆದು ಹಾಕಲಾಗಿತ್ತು. ಅಂತ ಹೇಳಿದ್ರೆ ಈ ಒಂದು 2012ರಲ್ಲಿ ಹಗರಣ ಆದ ಮೇಲೆ 2014ರಲ್ಲಿಯೇ ಈ ಒಂದು ನ್ಯಾಯಾಧೀಶರು ಈ ಒಂದು ಕಂಪನಿಯನ್ನು ತ್ಯಜಿಸಿದ್ರು. ಅಂದರೆ ಈ ಕಂಪನಿಯಿಂದ ಹೊರಗಡೆ ಬಂದುಬಿಟ್ಟಿದ್ರು. ಆದ್ದರಿಂದ ಅವರ ಹೆಸರನ್ನು ಈ ರಿವೈಸ್ಡ್ ಚಾರ್ಜ್ ಶೀಟಲ್ಲಿ ತೆಗೆದು ಹಾಕಲಾಗಿತ್ತು ಅಂತ ಕೂಡ ಮಾಹಿತಿಗಳು ಬಲ್ಲ ಮೂಲಗಳಿಂದ ಬರ್ತಾ ಇದೆ. ಒಟ್ಟಾರೆಯಾಗಿ ನಾನು ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನ್ಯಾಯಾಧೀಶರ ಮೇಲೆ ಇರತಕ್ಕಂತಹ ಅಥವಾ ಬಂದಿರತಕ್ಕಂತಹ ಆರೋಪಗಳು ತನಿಖೆಯಾಗಲಿ, ಯಾವುದು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಅಂತಲ್ಲ. ಈಗ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಸಂಶಯಗಳು ಬಂದಿದೆ, ಇದು ತನಿಖೆ ಆಗಬೇಕು ಸೂಕ್ತ ರೀತಿಯಲ್ಲಿ ಎಂಬುದಷ್ಟೇ ನನ್ನ ಒಂದು ಅಭಿಲಾಷೆಯಾಗಿದೆ. ಯಾಕಂದರೆ ಒಬ್ಬ ವಕೀಲರಾಗಿ ನ್ಯಾಯವನ್ನು ಕೊಡಿಸುವ ಸಲುವಾಗಿ ಕಕ್ಷಿದಾರರಿಗೆ ಮಾತುಗಳನ್ನು ಕೊಟ್ಟು, ಭರವಸೆಯನ್ನು ಕೊಟ್ಟು, ಅವರ ಒಂದು ಪರವಾಗಿ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನಮ್ಮಂತಹವರಿಗೆ ನ್ಯಾಯಾಧೀಶರುಗಳೇ ಈ ರೀತಿಯಾಗಿ ಬುಕ್ ಆಗಿಬಿಡ್ತಾರೆ ಅಥವಾ ಹೀಗೆ ದುಡ್ಡು ತಗೊಂಡು ಬಿಡ್ತಾರೆ, ಬೇಕಂದಂಗೆ ಫೇವರಬಲ್ ಆಗಿ ಜಡ್ಜ್ಮೆಂಟ್ಗಳು ಬರೀತಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಕ್ರಮ ಆಗ್ತಾ ಇದೆ ಎಂಬುದೇನಾದ್ರೂ ಸತ್ಯ ಆಗಿಬಿಟ್ರೆ ವಕೀಲರು ಕೆಲಸಗಳನ್ನು ಮಾಡುವುದಾದರೂ ಹೇಗೆ? ಅವರಿಗೂ ಕೂಡ ಆ ಒಂದು ಆತ್ಮವಿಶ್ವಾಸವು ಕುಂದಿ ಹೋಗಿಬಿಡುತ್ತೆ. ಆದ್ದರಿಂದ ಯಾರೇ ಆದರೂ ಕೂಡ, ಅವರು ತಪ್ಪು ಮಾಡಿದರೂ ಕೂಡ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಿದ್ದೇ ಆದಲ್ಲಿ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಿದ್ದೇ ಆದಲ್ಲಿ, ಅವರು ಅಪರಾಧಿ ಅಂತ ನಾವು ಹೇಳ್ತಾ ಇಲ್ಲ, ಆರೋಪ ಬಂದಿದೆ, ಸಂಶಯ ಆಡ್ತಾ ಇದೆ, ಹೊಗೆ ಆಡ್ತಾ ಇದೆ, ಅದಕ್ಕೆ ಅವರು ಏನು ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ. ಆಲ್ರೆಡಿ ಘಟನೆ ನಡೆದು 7 ದಿನಗಳಾಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾವ ವಿಚಾರಗಳಲ್ಲಿಯೂ ಸ್ಪಷ್ಟನೆಗಳಿಲ್ಲ, ಗೊಂದಲಗಳಿದೆ. ಈ ಒಂದು ಡೆಲ್ಲಿ ಫೈರ್ ಸರ್ವಿಸ್ ಅಂತ ನಾವೇನು ಕರಿತೀವಿ, ಆ ಒಂದು ಫೈರ್ ಸರ್ವಿಸ್ ಪೊಲೀಸ್ನವರು ಕೂಡ ರಾತ್ರಿ ಒಂದು ಬೆಳಗ್ಗೆ ಒಂದು ಈ ರೀತಿ ಹೇಳಿಕೆಗಳು ಬದಲಾವಣೆಗಳಾಗ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಆಗಲಿ, ಈ ಒಂದು DFS ಆಗಲಿ,
ಸೊ ಈ ಒಂದು ಡೆಲ್ಲಿ ಹೈಕೋರ್ಟಿಗೆ ಸಂಬಂಧಪಟ್ಟಂತಹ ಒಂದು ನ್ಯಾಯಾಧೀಶರುಗಳಾಗಲಿ ಯಾಕೆ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡುತ್ತಾ ಇಲ್ಲ, ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಒಂದು ಹಣ ಸಿಕ್ಕಿದ್ದೇ ಆದಲ್ಲಿ ಎಷ್ಟು ಹಣ ಸಿಕ್ತು, ಅದನ್ನು ಎಲ್ಲಿಗೆ ಕೊಡಲಾಗಿದೆ, ಮತ್ತು ಈ ಹಣ ಸಿಗಲೇ ಇಲ್ವಾ, ಸಿಗದೇ ಇದ್ದೇ ಈ ರೀತಿಯಾಗಿ ವಿಡಿಯೋ ವೈರಲ್ ಆಗಿದ್ದಾದರೂ ಹೇಗೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಗಳು ಆಗಬೇಕು ಎಂಬುದು ನನ್ನ ಈ ಒಂದು ವಿಡಿಯೋದ ಕಳಕಳಿಯಾಗಿದೆ. ನ್ಯಾಯಾಧೀಶರು ತಪ್ಪು ಮಾಡಿಲ್ಲ ಅಂತ ಅನ್ನೋದಾದರೆ ನಿಜಕ್ಕೂ ನಾನು ಸಂತೋಷ ಪಡ್ತೇನೆ. ಆದರೆ ತಪ್ಪಾಗಿದ್ದೇ ಆದಲ್ಲಿ ಖಂಡಿತವಾಗಿಯೂ ಇದು ಖೇದನೀಯ, ಶಿಕ್ಷೆಗೆ ಅರ್ಹರಾಗಿರ್ತಾರೆ, ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ಪ್ರಜಾಸತ್ತಾತ್ಮಕ ರಾಷ್ಟ್ರ, ಪ್ರಜೆಗಳಿಗೆ ನ್ಯಾಯ ಸಿಗಬೇಕು. ಇನ್ನು ನ್ಯಾಯಾಲಯದ ಮೇಲೆ ಇಟ್ಟಿರುವಂತಹ ನಂಬಿಕೆಯು ಸದೃಢ ಆಗಬೇಕು ಅಂತ ಹೇಳ್ತಾ, ತುಂಬ ಪವಿತ್ರವಾದಂತಹ ವೃತ್ತಿಗಳಲ್ಲಿದ್ದು ಸ್ಥಾನಗಳಲ್ಲಿದ್ದು ವಿದ್ಯಾವಂತರಾಗಿ ಕಾನೂನು ಬಲ್ಲವರಾಗಿ ನೈತಿಕತೆಯನ್ನು ಮರೆತರೆ ಅಂತಹವರಿಗೆ ಘೋರವಾದಂತಹ ಶಿಕ್ಷೆಗಳನ್ನು ಕೊಡಬೇಕಾಗತ್ತೆ. ಒಬ್ಬ ಅಮಾಯಕ ತಪ್ಪು ಮಾಡಿದರೆ ಏನೋ ತನಿಖೆಗಳು ಆಗುತ್ತೆ, ರೈಡ್ ಆಗುತ್ತೆ, ಶಿಕ್ಷೆಗಳಾಗುತ್ತೆ. ಅದೇ ತರಹದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದಾಗ ಅಷ್ಟೇ ಪಾರದರ್ಶಕವಾಗಿ ತನಿಖೆ ಆಗಬೇಕು ಮತ್ತು ಅವರಿಗೆ ಅತಿ ಹೆಚ್ಚು ಶಿಕ್ಷೆಯನ್ನು ಕೊಡಬೇಕು. ತಿಳಿಯದವನು ಮಾಡಿದಾಗ ಆತನಿಗೆ ಏನೋ ಶಿಕ್ಷೆ ಕೊಡ್ತಾರೆ, ಇನ್ನು ತಿಳಿದೂ ಮಾಡುವವನಿಗೆ ಡಬಲ್ ಶಿಕ್ಷೆ ಕೊಡಬೇಕಾಗತ್ತೆ. ಆದ್ದರಿಂದ ಇದು ಸಲ್ಲದು. ಇದರ ಬಗ್ಗೆಯೂ ಕೂಡ ಸಾರ್ವಜನಿಕ ಚಾವಡಿಯಲ್ಲಿ ಚರ್ಚೆಗಳಾಗಲಿ, ಈ ಒಂದು ಕೃತ್ಯ ಏನು ನಡೆದಿದೆ, ಸೊ ಈ ಕೃತ್ಯದ ಬಗ್ಗೆ ತನಿಖೆ ಆಗಬೇಕು, ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳ್ತಾ, ನ್ಯಾಯ ಸಿಗುವಂತಾಗಲಿ, ನ್ಯಾಯಾಲಯಗಳ ಮೇಲೆ ಇರುವಂತಹ ಗೌರವವು ಕಾಪಾಡಿಕೊಂಡು ಹೋಗುವ ಕರ್ತವ್ಯ ಜವಾಬ್ದಾರಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇರುತ್ತೆ ಮತ್ತು ಹೈಕೋರ್ಟಿನ ಎಲ್ಲ ಮುಖ್ಯ ನ್ಯಾಯಾಧೀಶರುಗಳಿಗೂ ಇರುತ್ತೆ. ಇದನ್ನು ಖಂಡಿತವಾಗಿಯೂ ಖಂಡಿಸಿ ಇದರ ಬಗ್ಗೆ ತನಿಖೆ ಆಗಬೇಕು. ನಮ್ಮವರು ಅಂತ ಹೇಳಿ ಏನೋ ಒಳಗೆ ಕೂತು ಸಭೆಗಳನ್ನು ಮಾಡಿ, ಗೌಪ್ಯ ಸಭೆಗಳನ್ನು ಮಾಡಿ ಕೇಸನ್ನು ಮುಚ್ಚಾಕಿದ್ದೇ ಆದಲ್ಲಿ ನ್ಯಾಯಾಲಯದ ಪಾವಿತ್ರತೆಗೆ ಧಕ್ಕೆ ಉಂಟಾಗುತ್ತೆ ಮತ್ತು ಜನಗಳು ಇಟ್ಟಿರುವ ನಂಬಿಕೆಯು ಹುಸಿಯಾಗುತ್ತೆ ಎಂಬುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ನಿಟ್ಟಿನಲ್ಲಿ ನಡಿಬಾರದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.